ಗುರುಗಳೇ, ಸಾಮಾನ್ಯವಾಗಿ ನಾವು ಶ್ರಾವಣ ಮಾಸದ 2ನೇ ಶುಕ್ರವಾರ ಹಬ್ಬವನ್ನ ಆಚರಿಸ್ತೀವಿ, ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ತೀವಿ. ಆದ್ರೆ ಈ ವರ್ಷದ ವಿಶೇಷತೆ ಏನಂದ್ರೆ 3ನೇ ಶುಕ್ರವಾರ ನಾವು ಹಬ್ಬವನ್ನ ಆಚರಿಸ್ತಾ ಇದೀವಿ. ಕಾರಣ ಏನು ಗುರುಗಳೇ? ನೋಡಿ ಅಮ್ಮ, ಕಾಲಮಾನದಿಂದನೂ ಪೂರ್ವದಿಂದನೂ ನಾವು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಆದ್ಮೇಲೆ ಬರ್ತಕ್ಕಂತಹ ಹಬ್ಬ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ವರಮಹಾಲಕ್ಷ್ಮಿ. ಯಾಕಂದ್ರೆ ಎಲ್ಲರಿಗೂ ಐಶ್ವರ್ಯ ಬೇಕು, ಎಲ್ಲರಿಗೂ ಸಂಪತ್ತು ಬೇಕು. ಇವತ್ತು ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಹಾಗಾಗಿ ಎಲ್ಲರಿಗೂ ಒಂದು ಬಡವರಿಂದ ಹಿಡಿದು ವೈಭವವಾಗಿ ಜೀವನ ಮಾಡ್ತಾ ಇರತಕ್ಕಂಥ ಎಲ್ಲ ಶ್ರೀಮಂತರಿಗೂ ವರಮಹಾಲಕ್ಷ್ಮಿ ಹಬ್ಬ ಬಹಳ ಪ್ರಾಮುಖ್ಯತೆ. ಕಾಲದಿಂದಲೂ ನಾವು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಸತಿ ಏನಾಗಿದೆ, 2ನೇ ಶುಕ್ರವಾರ ಬಂದು ಅಷ್ಟಮಿ ಬಂದಿರತಕ್ಕಂಥದ್ದು. ಏನು ಅಷ್ಟಮಿ ಅಂದ್ರೆ, ಆ ಒಂದು ಅಷ್ಟಮಿ ದಿವಸ ನಾವು ಮಹಾಲಕ್ಷ್ಮಿಗೆ ಪ್ರಾಧಾನ್ಯತೆ ಇರುವುದಿಲ್ಲ. ಮಹಾಲಕ್ಷ್ಮಿಗೆ ನಾವು ವಿಶೇಷವಾಗಿ ಆ ಒಂದು ಅಷ್ಟಮಿ ಶಕ್ತಿ ಇರುವುದಿಲ್ಲ. ಅಷ್ಟಮಿ ಬಂದು ದುರ್ಗಾದೇವಿಯ ಆರಾಧನೆ, ಕಾಲಭೈರವನ ಆರಾಧನೆ, ರುದ್ರನ ಆರಾಧನೆ ಬಹಳ ಪ್ರಾಮುಖ್ಯತೆಯಿಂದ ಇರತಕ್ಕಂಥದ್ದು. ಹಾಗಾಗಿ 3ನೇ ಶುಕ್ರವಾರ ಬಂದಿರತಕ್ಕಂತಹದ್ದೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬಹಳ ವೈಭವವಾಗಿ ಇರತಕ್ಕಂಥ ಹಬ್ಬ. ಅದು ಆಯುಷ್ಮಾನ್ ಯೋಗ, ಒಳ್ಳೆ ಯೋಗ ಇರತಕ್ಕಂತಹದ್ದು. ಒಳ್ಳೆ ಆಯುಷ್ಮಾನ್ ಅಂದ್ರೆ ಎಲ್ಲರಿಗೂ ವಿಶೇಷವಾಗಿ ಆರೋಗ್ಯ ಮತ್ತೆ ಆಯುಷು ಸಂಪತ್ತು ಈ ಒಂದು ಸಂದರ್ಭದಲ್ಲಿ ಕರುಣೆ ಆಗತ್ತೆ ಅಮ್ಮ.